ಹಾಯ್ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಟೊಮೊಟೊ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದು ತುಂಬ ಸಿಂಪಲ್, ಹಾಗೆ ಬೇಗ ಕೂಡ ಆಗುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ, ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ನೀವು ಕೊಡೋ ಲೈಕ್ ನನಗೆ ತುಂಬಾ ಉಪಯೋಗ ಆಗುತ್ತೆ. ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಇದು ಟೊಮೊಟೊ ರೈಸ್ ಅಂತಲೂ ಹೇಳ್ಬೋದು, ಟೊಮೊಟೊ ಚಿತ್ರಾನ್ನ ಅಂತಲೂ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ಬಿಸಿ ಬಿಸಿ ತಿನ್ನಲಿಕ್ಕಂತೂ ಮಸ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಬೇಕಾಗಿರೋಂಥ ಪದಾರ್ಥಗಳು ಇಟ್ಕೊಂಡು ಕಡಲೆಬೇಳೆ ಒಂದು 2 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹಚ್ಚಿರೋಂಥ 2 ಪಾಯಿ ಬೆಳ್ಳುಳ್ಳಿ, ಇದು ಬೇಕಾದ್ರೆ ಆಪ್ಷನಲ್ಲು. ಹಾಗೆ ಕರಿಬೇವು, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು, 2 ಮೀಡಿಯಮ್ ಸೈಜ್ ಈರುಳ್ಳಿ, ಬಟಾಣಿನೂ ಅಷ್ಟೇ, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಅರಿಶಿನ, ಹಾಗೆ ಟೊಮೊಟೊ ಒಂದು 4 ಮೀಡಿಯಮ್ ಸೈಜ್ ಟೊಮೊಟೊ ಹಚ್ಚಿಟ್ಕೊಂಡಿದ್ದು ಸಣ್ಣ ಸೈಜು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅಂದರೆ ಒಂದು ಅರ್ಧ ಕಟ್ಟಾಗೋಷ್ಟು ಕೊತ್ತಂಬರಿ ಸೊಪ್ಪು, ದೊಡ್ಡ ಕಟ್ಟಲ್ಲಿ ಒಂದು ಅರ್ಧ ಕಟ್ಟು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಹಾಗೆ ಅರ್ಧ ಸ್ಪೂನ್ ಜೀರಿಗೆ, ಒಂದು 1/4 ಸ್ಪೂನ್ ಸಾಸಿವೆ. ನೋಡಿ, ಈಗ ತುಪ್ಪನೂ ಮತ್ತು ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೀನಿ ಕುಕ್ಕರ್ಗೆ. ಈಗ ಇದು ಸಾಸಿವೆ ಜೀರಿಗೆ 2 ಹಾಕ್ಕೊಳ್ಳೋಣ. ಇದು ಸಿಟಪಟ ಅಂತ ಸಿಡ್ದಾದ್ಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ, ಖಂಡಿತ ಮರೆಯದೆ ಒಂದ್ಸಲಿ ಟ್ರೈ ಮಾಡಿ. ಯಾವಾಗೂ ಮಸಾಲೆ ಹಾಕ್ಕೊಂಡು ಟೊಮೊಟೊ ಬಾತ್ ತಿಂತೀವಲ್ಲ, ಮಸಾಲೆ ಇಷ್ಟಪಡ್ತಿದ್ರು ಇದನ್ನು ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ನೋಡಿ, ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೋಬೇಕಾಗುತ್ತೆ ಈ ರೀತಿ. ಇದಾದಮೇಲೆ ನಾವು ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆನ ಅಷ್ಟೊಂದು 3/4 ಭಾಗ ಹಾಕ್ತಿದ್ದಾಗೆ ನಾವು ಒಂದೊಂದೇ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ನಾವು ಬಟಾಣಿ ಬದಲು ಕಡಲೆಬೇಳೆ ಹೆಚ್ಚಿಗೆ ಹಾಕ್ಕೊಂಡು ಮಾಡ್ತಾಯಿದ್ದು. ನಮ್ಮ ಮನೆಯವ್ರಿಗೆ ಬಟಾಣಿ ಇಷ್ಟ ಅಂತ ನಾನು ಸ್ವಲ್ಪ ಕಡಲೆಬೇಳೆ ಕಮ್ಮಿ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಕಡಲೆಬೇಳೆ ಬಾಡಿದೆ, ಇಷ್ಟಾದರೆ ಸಾಕಾಗುತ್ತೆ. ಈಗ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಂಡು ಬಾಡಿಸಾದ್ಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಳೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು 3/4 ಭಾಗ ಬಾಡಾದಮೇಲೆ ಮಿಕ್ಕಿರೋ ಐಟಮ್ಸ್ ಹಾಕ್ಕೊಳ್ಳೋಣ. ನೋಡಿ, ಈಗ ಆಗಿದೆ. ಈಗ ಈರುಳ್ಳಿ ಇಷ್ಟಾದರೆ ಸಾಕಾಗುತ್ತೆ, ಒಂದು 75% ಬಾಡಿಸ್ಕೊಂಡ್ರೆ ಸಾಕು. ನೋಡಿ, ಕಾಣ್ತಿದ್ದಿಲ್ಲ. ಈಗ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ನಾನು. ಇದು ಹಾಕಾದ್ಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೊಟೊ ಸಣ್ಣವಾದರೆ ಒಂದು 4 ತೊಗೊಂಡು, ದಪ್ಪವಾದರೆ ಒಂದು 3 ತೊಗೊಳ್ಳಿ ಸಾಕಾಗುತ್ತೆ. ತುಂಬ ಹುಳಿ ಆದರೂ ಚೆನ್ನಾಗಿರಲ್ಲ. ನೋಡಿ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಟೊಮೊಟೊ ಬಾಡಾದಮೇಲೆ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೋಬೇಕು. ನಾನು ಸ್ವಲ್ಪ ಬೇಗ ತೋರಿಸ್ತಿದ್ದೀನಿ, ನೀವು ನಿಧಾನ ಮಾಡ್ಕೊಳ್ಳಿ. ಬಟಾಣಿ ಎಲ್ಲ ಸ್ವಲ್ಪ ಹಾಕಾದ್ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಇದು ಈ ರೈಸ್ಗೆ ಕೊತ್ತಂಬರಿ ಸೊಪ್ಪೆ ಹೈಲೈಟ್. ಅದೇ ಸ್ವಲ್ಪ ಹೆಚ್ಚಾಗಿ ಬೇಕಾಗಿರೋವಂಥದ್ದು, ತುಂಬಾ ಘಮ ಇರುತ್ತೆ. ನೀವು ನಿಮಗೆ ಕುಕ್ಕರೆಲ್ಲ ಕೂಗಾದ್ಮೇಲೆ ನೋಡ್ಬೇಕು, ಮನೆಯೆಲ್ಲ ಗಮ್ಮಂತಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇದು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ, ಕೊತ್ತಂಬರಿ ಸೊಪ್ಪು ಹಸಿ ಸ್ಮೆಲ್ ಹೋಗೋವರೆಗೂ. ನಿಮಗೆ ಗೊತ್ತಾಗುತ್ತೆ, ಅದೊಂದು ಒಳ್ಳೆ ಘಮ ಬರ್ತಾ ಇರುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಈಗ ತೊಳೆದು ನೀಟಾಗಿ ನೀರೆಲ್ಲ ತೆಗೆದಿರೋಂಥ ಅಕ್ಕಿ ಹಾಕ್ಕೊಳ್ಳೋಣ. 1 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 2 ಗ್ಲಾಸ್ ನೀರನ್ನ ಹಾಕ್ಕೊಳ್ತಿದ್ದೀನಿ. ಅಕ್ಕಿ ಹಾಕ್ಕೊಂಡು ಒಂದು 2-3 ನಿಮಿಷ ಹಾಗೆ ಇದರಲ್ಲಿ ಹುರ್ಕೋಬೇಕಾಗುತ್ತೆ. ಆ ಒಗ್ಗರಣೆಯಲ್ಲೇ ಅಕ್ಕಿನ ಒಂದು 2-3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ನೀಟಾಗಿ ಹುರ್ಕೋಬೇಕಾಗುತ್ತೆ. ಈಗ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ ನಾನು. ಅದು 1 ಗ್ಲಾಸಿಗೆ 2 ಗ್ಲಾಸ್ ನೀರು ನಾನು ಹಾಕ್ಕೊಳ್ತೀನಿ. ಈಗ ಬಿಸಿನೀರು ಕಾಯಿಸಿ ಹಾಕ್ಕೊಳ್ಳಿ, ತಣ್ಣೀರು ಹಾಕ್ಕೋಬೇಡಿ. ಯಾವುದೇ ಪಲಾವ್ಗಾಗಲಿ ಯಾವುದಕ್ಕೆ ಆಗಲಿ ಬಿಸಿನೀರು ಕಾಯಿಸಿ ಇಟ್ಕೊಂಡು ಹಾಕ್ಕೊಂಡ್ರೆ ಅದು ಕರೆಕ್ಟಾಗಿ ಹದವಾಗಿ ನೀಟಾಗಿ ಬರುತ್ತೆ. ರೈಸ್ ಆಗಲಿ ಅದೆಲ್ಲ ಒಂದು ಕ್ವಾಂಟಿಟಿ ಚೆನ್ನಾಗಿದ್ದ ಇದಾಗುತ್ತೆ ಅಂತ. ನೋಡಿ, ಈಗ ಉಪ್ಪು ಹಾಕ್ಕೊಂಡು ಕೂಗಿಸ್ಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕೆಂದರೆ ನಾವು ಅಕ್ಕಿ ನೆನೆಸಿಟ್ಕೊಂಡಿರ್ತೀವಲ್ಲ, ಹಾಗಾಗಿ 2 ವಿಸಿಲ್ ಸಾಕಾಗುತ್ತೆ. ನೋಡಿ, ಈಗ ಕುಕ್ಕರ್ ಕೂಗಿದೆ, ಬನ್ನಿ ಓಪನ್ ಮಾಡೋಣ. ನೋಡಿ, ಎಷ್ಟು ನೀಟಾಗಿ ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಯಾವುದೇ ರೀತಿ ಮಸಾಲೆ ಹಾಕಿರಲ್ಲ, ತುಂಬ ರುಚಿಯಾಗಿರುತ್ತೆ. ಓಕೆ, ಈಗ ಟೊಮೊಟೊ ರೈಸ್ ರೆಡಿಯಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.